ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಒಂದು ಕಂಪನಿ ಅದರ ಗುಣಮಟ್ಟ, ಅದರ ಸಾಮರ್ಥ್ಯ ಇವುಗಳ ಬೇಸಿಸ್ ಮೇಲೆ ಮುಂದೆ ಬರಲು ಸಾಧ್ಯ. ಇದನ್ನು ಬಿಟ್ಟು ಇನ್ನೊಂದು ಕಂಪನಿಯ ಒಳಗುಟ್ಟು ಹೇಗಾದರೂ ಕಂಡುಹಿಡಿದು ತಾವು ಅದನ್ನು ಕಾಪಿ ಮಾಡುವುದರಿಂದ ಆ ಕಂಪನಿ ಯಾವತ್ತೂ ಮುಂದೆ ಬರಲಾಗದು. ಈ ಪ್ರಥಮ್ ಕೂಡ ಅದೇ ಕ್ಯಾಟಗರಿಗೆ ಸೇರಿದವನು. ತನ್ನ ಸಾಮರ್ಥ್ಯದಿಂದ ಅಲ್ಲದೆ ಬೇರೆಯವರನ್ನು ತುಳಿದು ತಾನು ಮೇಲೆ ಬರುವ ಮನಸ್ಥಿತಿ ಅವನದು. ಅದಕ್ಕಾಗಿ ನಕ್ಷತ್ರ ಫ್ಯಾಷನ್ನ ಮುಖ್ಯ ಕೆಲಸಗಾರರನ್ನೇ ತನ್ನ ಬಲೆಗೆ ಕೆಡವಲು ನೋಡಿದ್ದ ಅವನು. ಈಗಲೂ ಅಂಥ ಪ್ರಯತ್ನ ನಡೆಸ್ತಾನೇ ಇರ್ತಾನೆ ಅವನು. ಆದರೆ ಆಯುಷ್ನ ಪುಣ್ಯ ಎನ್ನಬೇಕು. ಇಲ್ಲಿ ಒಂದು ಸಲ ಕೆಲಸ ಮಾಡಿದವರು ಬೇರೆ ಎಲ್ಲೂ ಹೋಗಲು ಇಷ್ಟಪಡಲ್ಲ. ಓಕೆ ದೆನ್ ವರು, ನಾನು ಒಂದು ಸಲ ತಲೆನೋವಿನ ಪಾರ್ಟಿ ಹತ್ರ ಏನಾಗಿದೆ ಕತೆ ಅಂತ ವಿಚಾರಿಸಿ ಮನೆ ಕಡೆ ಹೋಗ್ತೀನಿ. ನನ್ನ ಮಗಳು ನಮ್ಮ ಜಾನಿ ಕತೆ ಏನು ಮಾಡಿದಳೋ, ಟೇಕ್ ಕೇರ್ ಆಫ್ ಅವರ್ ಇವೆಂಟ್ ವರು ಎಂದು ತಿರುಗಿದ್ದವನು ಅಂದಂಗೆ ನಾಡಿದ್ದು ಯಾರ್ಯಾರು ಹೇಗೆ ಹೋಗೋದು ಅಂತ ಡಿಸ್ಕಸ್ ಮಾಡಿ ಎಲ್ರಿಗೂ ಹೇಳಿಬಿಡುವರು. ಹಾಗೆ ನನಗೂ ಹೇಳಪ್ಪ, ನಾನು ಬರೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಆಫ್ ಮೈ ಡಾಟರ್ ಎಂದಿದ್ದ ಚಿಂತೆಯಿಂದ. ನೀನು ಇಂಥ ಇಂಪಾರ್ಟೆಂಟ್ ಇವೆಂಟಿಂದ ತಪ್ಪಿಸಿಕೊಳ್ಳೋಕ್ಕೆ ಆಗಲ್ಲ ಆಯು. ನೀನೇ ತಾನೇ ಶೋ ಸ್ಟಾಪರ್ ಜೊತೆ ಹೆಜ್ಜೆ ಹಾಕಬೇಕಾದವನು. ಏನಾದರೂ ವ್ಯವಸ್ಥೆ ಮಾಡು, ನೀನಂತೂ ಬರಲೇಬೇಕಾಗುತ್ತೆ ಎಂದಿದ್ದ ವರ್ಧನ್. ಎಸ್, ಯು ಆರ್ ಕರೆಕ್ಟ್, ಲೆಟ್ಸ್ ಸಿ ಬಾಯ್ ಎಂದವನೇ ತಿರುಗಿ ನಡೆದಿದ್ದ. ಮೋಹಾಗೆ ಪೋನಾಯಿಸುತ್ತಲೇ ಆಯುಷ್ ಆಚಾರ್ಯ, ಅಲ್ಲ ಅದೆಂಗೆ, ಇಲ್ಲೇ ಇದೆ ಫ್ಯಾಷನ್ ಲೋಕದಾಗೆ ಅವರೂ ಕೆಲಸ ಮಾಡ್ತಾ ಇದ್ದಾರಲ್ವಾ, ಅವರು ಟಾಪ್ ಮೋಡ್ ಡಿಸೈನರೇ ಅಲ್ವಾ, ಮತ್ತು ಅವರಿಗೆ ಇವ್ರ ಥರ ಕೊಬ್ಬಿಲ್ಲ ಅಲ್ವಾ, ಪಾಪ ಚಾಲ ಮಂಚೆ ಅಮ್ಮಾಯಿ, ಭಾಳ ಒಳ್ಳೆ ಹುಡುಗಿ ಎಂದು ತನ್ನಷ್ಟಕ್ಕೆ ತಾನೇ ಕೈ ಬಾಯಿ ಆಡಿಸುತ್ತಾ ಬರುತ್ತಿದ್ದಳು ಕುಂಕುಮ. ರೀನಾ ಕುಂಕುಮಾಳನ್ನ ಮಾತಲ್ಲೇ ಕುಟುಕಿ ವಿಂಧ್ಯ ಇರುವ ಸ್ಥಳಕ್ಕೆ ಹೇಗೆ ಹೋಗಬೇಕೆಂದು ಹೇಳಿದ್ದಳು. ಕೇಳಿಸಿಕೊಂಡವಳು ಅವಳು ತೋರಿಸಿದ ದಿಕ್ಕಿನಲ್ಲೇ ಹೆಜ್ಜೆ ಹಾಕಿದ್ದಳು ಹುಡುಗಿ. ಎಲ್ಲ ಆಂಟಿ ಜನಾಲ್ರ ಬಾಬೋಯ್, ಎಂಥ ಜನಾನಪ್ಪ ಯಪ್ಪ. ಒಂದು ಇನ್ಫಾರ್ಮೇಷನ್ನ ಕೇಳಿದರೆ ನಾನು ಹೊಸದಾಗಿ ಬಂದೋಳು ಅಂತಾದರೂ ಸ್ವಲ್ಪ ಚಂದಂಗೆ ಹಿಂಗಿಂಗೆ ಅಂತವ ಹೇಳಿಲ್ವಲ್ಲ ಈ ಸ್ವರ್ಗಲೋಕದಾಗಿರೋ ಅಪ್ಸರೆ. ನಾನು ಕೇಳಬಾರದು ಏನು ಕೇಳಿದೆ ಅಂತ ಇಷ್ಟೂ ಉದ್ದ ಗೊಣಗೊಣ ಮಾಡ್ತು ಈ ಡಿಸೈನರು ಅಂತ. ನೆಟ್ಗೆ ಹೇಳಿದರೆ ಇವ್ರ ಅಪ್ಪನ ಮನೆ ಗಂಟೆನಾರ ಹೋಗ್ತಿತ್ತಾ? ಥತ್, ಈ ಸ್ವರ್ಗ ನಮ್ಮಂಥವ್ರಿಗಲ್ಲ ಬಿಡು. ಗೊತ್ತಿತ್ತು ನನಗೂ ಇದರ ಹಣೆ ಬರ. ಆದ್ರೂ ನನ್ನ ಗುಬ್ಬಿಗೋಸ್ಕರ ಒಂದು ಸಲ ನೋಡೋಣ ಅಂದ್ಬಿಟ್ಟು ಬಂದೆ. ಇದನ್ನೆಲ್ಲ ನೋಡಿದ್ರೆ ಟ್ರೈನಿಂಗ್ ಮುಗಿಯೋದ್ರಾಗೆ ನಾನೇ ಓಡೋಗ್ಬಿಡ್ಬೋದೇನೋ ಎಂದು ಗೊಣಗುತ್ತಾ ರೀನಾ ಹೇಳಿದ್ದ ಜಾಗಕ್ಕೆ ಬಂದು ಡೋರ್ ನಾಕ್ ಮಾಡಿದ್ದಳು ಕುಂಕುಮ. ಎಸ್, ಕಮಿನ್ ಎಂದಿತ್ತು ಒಂದು ಮಧುರವಾದ ಧ್ವನಿ. ಒಳ ಬಂದಿದ್ದಳು ಹುಡುಗಿ. ನಿಂತು ಸುತ್ತ ನೋಡಿದವಳಿಗೆ ಈ ಲೋಕದಲ್ಲಿರೋ ಎಲ್ಲ ಕ್ಯಾಬಿನ್ಗಳು ಐಷಾರಾಮಿ ರಾಯಲ್ ಆಗಿಯೇ ಅವೆ, ಎಷ್ಟು ಚೆಂದಾಗದೆ ಅಲ್ವಾ ಎಂದುಕೊಳ್ಳುತ್ತಿದ್ದಳು ಮನಸ್ಸಿನಲ್ಲಿಯೇ ಕುಂಕುಮ. ಹಾಯ್ ಕ್ಯೂಟಿ, ವಾಟ್ ಯು ವಾಂಟ್? ಫಸ್ಟ್ ಆಫ್ ಆಲ್ ಹೂ ಆರ್ ಯು? ಇಂಪಾಗಿ ಅವಳ ಪಕ್ಕವೇ ನಿಂತು ಮುಖದ ಮುಂದೆ ಚಿಟಿಕೆ ಹೊಡೆದು ಕೇಳಿದ್ದಳು ವಿಂಧ್ಯ. ಬೆಚ್ಚಿ ಪಕ್ಕ ತಿರುಗಿದವಳಿಗೆ ಸುಮಾರು 28ರಿಂದ 30 ವರ್ಷ ವಯಸ್ಸಿನ ಸಾಧಾರಣ ರೂಪಿನ ನಗುಮೊಗದ ಹುಡುಗಿ ಕಂಡಿದ್ದಳು. ಸಾರಿ ಮೇಡಮ್, ಅದು ನಾನು ಹೀಗೆ. ಓಕೆ ಡಿಯರ್, ಕಾಮ್ ಡೌನ್ ಎಂದು ಮುಗುಳ್ನಕ್ಕಿದ್ದಳು ವಿಂಧ್ಯ. ಅವಳ ನಗು ಮಾತು ಎಲ್ಲ ಕೇಳಿ ಸ್ವಲ್ಪ ಧೈರ್ಯ ಬಂದಿತ್ತು ಈಗ ಹುಡುಗಿಗೆ. ಐ ಆಮ್ ಕುಂಕುಮ, ನ್ಯೂ ಜಾಯ್ನಿಂಗ್ ಮೇಡಮ್ ಎಂದಿದ್ದಳು ನಿಧಾನವಾಗಿ. ಕುಂಕುಮ, ಬ್ಯೂಟಿಫುಲ್ ನೇಮ್, ನಿನ್ನ ಹಾಗೆಯೇ ಸುಂದರವಾಗಿದೆ ನಿನ್ನ ಹೆಸರು ಕೂಡ ಎಂದಿದ್ದಳು ಚೂರು ಕೂಡ ಗರ್ವವಿಲ್ಲದೆ. ಆಶ್ಚರ್ಯದಿಂದ ಅವಳನ್ನೇ ನೋಡಿದ್ದಳು ಹುಡುಗಿ. ಪರವಾలేదు, ఇక్కడ ಕೂಡ ಮನುಷ್ಯರು ಉన్నారు, ಪರವಾಗಿಲ್ಲ ಇಲ್ಲಿ ಕೂಡ ಮನುಷ್ಯರು ಇದ್ದಾರೆ ಎಂದುಕೊಂಡು ತನ್ನ ಬಟ್ಟಲು ಕಂಗಳನ್ನು ಅರಳಿಸಿ ಅವಳನ್ನೇ ನೋಡಿದ್ದಳು ಕುಂಕುಮ. ಐ ಲವ್ ಯುವರ್ ಐಸ್ ಕುಂಕುಮ, ಬ್ಯೂಟಿಫುಲ್ ಐಸ್ ಯು ಹ್ಯಾವ್ ಎಂದಿದ್ದಳು ಅವಳ ಅಗಲವಾದ ಕಾಡಿಗೆ ಹಚ್ಚಿದ್ದ ಕಂಗಳನ್ನು ನೋಡಿ ವಿಂಧ್ಯ. ಥ್ಯಾಂಕ್ಸ್ ಮೇಡಮ್ ಎಂದು ತಲೆ ತಗ್ಗಿಸಿದ್ದಳು ಸಂಕೋಚದಿಂದ ಕುಂಕುಮ. ಓಕೆ, ಲೀವ್ ಇಟ್. ಯಾಕೆ ಬಂದಿದ್ದು ನನ್ನ ನೋಡೋಕೆ? ಏನಾದರೂ ಕೆಲಸ ಇತ್ತಾ? ಯಾರು ಕಳಿಸಿದ್ದು ನಿನ್ನ ಎಂದಿದ್ದಳು ವಿಂಧ್ಯ. ಓ ಎಸ್ ಮೇಡಮ್, ಅದು ರೀನಾ ಮೇಡಮ್ ಅವರ ಅಸಿಸ್ಟೆಂಟಾಗಿ ನಾನು ಅಪಾಯಿಂಟ್ ಆಗಿರೋದು ಮೇಡಮ್. 3 months ಟ್ರೈನಿಂಗ್ ಪೀರಿಯಡ್ ಇದೆ ಅಂತೆ.
ಅವರೇ ಕಳಿಸಿದ್ದು ನನ್ನ ಇಲ್ಲಿಗೆ. ಅದೇನೋ ಮೋಹಾ ಮೇಡಮ್ ಅವರ ಮಾಡೆಲ್ಗಳ ಡ್ರೆಸ್ ಡಿಸೈನ್ ನೀವು ಮಾಡಿದ್ದಂತಲ್ಲ, ಅದು ಸ್ಟಿಚ್ಚಾಗಿ ನಿಮ್ಮ ಕೈ ಸೇರಿದೆಯಾ ಎಂದು ಕೇಳೋಕೆ ಹೇಳಿದರು ಮೇಡಮ್ ಎಂದಳು ಕುಂಕುಮ. ಅವಳನ್ನೇ ಮರುಕದಿಂದ ನೋಡಿದ್ದಳು ವಿಂದ್ಯಾ. ರೀನಾಳ ಸ್ವಭಾವದ ಪರಿಚಯ ಚೆನ್ನಾಗೇ ಇದೆಯಲ್ಲ ಅವಳಿಗೆ ಇಂಥ ಮಿಡಲ್ ಕ್ಲಾಸ್ ಜನರನ್ನು ಕಂಡರೆ ಅಷ್ಟಕ್ಕಷ್ಟೇ ಸ್ನೇಹವನ್ನು ಸಹ ತನ್ನ ಸ್ಟೇಟಸ್ ನೋಡಿಯೇ ಮಾಡಿಕೊಳ್ಳುವ ಸ್ವಭಾವ ಅವಳದು. ಪಾಪ, ಈ ಪಾಪದ ಹುಡುಗಿ ಇನ್ನು 3 ತಿಂಗಳು ಅವಳ ಕೈ ಕೆಳಗೆ ಹೇಗೆ ಕೆಲಸ ಮಾಡ್ತಾಳೋ. ಚಿಕ್ಕ ಹುಡುಗಿ ಬೇರೆ, ನೋಡಿದರೆ ತುಂಬ ಮೃದು ಸ್ವಭಾವದ ಮುಗ್ಧ ಹುಡುಗಿ ಅನಿಸುತ್ತೆ ಎಂದುಕೊಂಡು ನಿಟ್ಟುಸಿರು ಬಿಟ್ಟಿದ್ದಳು ವಿಂದ್ಯಾ. ಹೌದಾ, ಅವರು ಕಳಿಸಿದ್ರ ನನ್ನ ಹತ್ತಿರ ಕೇಳು ಅಂತ ಎಂದಿದ್ದಳು ಆಶ್ಚರ್ಯದಿಂದ ವಿಂದ್ಯಾ. ಎಸ್ ಮೇಡಮ್, ಅವರೇ ಕಳಿಸಿದ್ದು ನನ್ನ. ಹೀಗೆ ಕೇಳಿ ವಿಚಾರಿಸಿ ತಿಳ್ಕೊಂಡು ಬಾ ಅಂತ ಎಂದಿದ್ದಳು ಹುಡುಗಿ. ಇವರು ಯಾಕೆ ಹೀಗೆ ಕೇಳ್ತಿದ್ದಾರೆ ಎಂದುಕೊಳ್ಳುತ್ತಾ ಅಯೋಮಯಳಾಗಿ. ಸಮಥಿಂಗ್ ಈಸ್ ರಾಂಗ್, ಬಿಕಾಸ್ ನಾನು ಹೇಳಿದ್ದೀನಿ ಆಗಲೇ ರೀನಾಗೆ, ನಾನು ಡಿಸೈನ್ ಮಾಡಿರೋ ಡ್ರೆಸ್ಗಳೆಲ್ಲ ಸ್ಟಿಚ್ ಆಗಿ ನನ್ನ ಹತ್ರನೇ ಇವೆ ಅಂತ. ಮತ್ತ್ಯಾಕೆ ನಿನ್ನ ಕಳಿಸಿದ್ರು ಹೇಳು ಅಂತ ಎಂದಿದ್ದಳು ವಿಂದ್ಯಾ ಏನೂ ಅರ್ಥವಾಗದೆ. ಆದರೆ ಕಣ್ಣು ಸಂಕುಚಿಸಿ ಅವಳು ಹೇಳಿದ್ದನ್ನು ಕೇಳಿದವಳಿಗೆ ಅರ್ಥವಾಗಿ ಬಿಟ್ಟಿತ್ತು. ಕಾನಿ ನಾಕು ಅರ್ಥಮಾಯಿಂದಿ, ಆದರೆ ನನಗೆ ಅರ್ಥ ಆಗಿದೆ. ನನಗೆ ಕಾಟ ಕೊಡಬೇಕು, ಏನೋ ಒಂದು ಹೇಳಿ ನನ್ನ ಗೋಳು ಹುಯ್ಕೋಬೇಕು ಅನ್ನೋದೇ ಆ ರೀನಾ ಅನ್ನೋ ತುಂಡು ಬಟ್ಟೆ ಸುಂದರಿಯ ಪ್ಲ್ಯಾನ್, ನಿಜವೇ ಎಂದುಕೊಂಡವಳು ತುಟಿಕೊಂಕಿಸಿ ನಕ್ಕಿದ್ದಳು ಅವಳ ಬಾಲಿಶ ವರ್ತನೆಗೆ ಕುಂಕುಮ. ಐ ಥಿಂಕ್ ಮರೆತು ಹೋಗಿರಬೇಕು ಮೇಡಮ್ ರೀನಾ ಅವರು. ಲೀವ್ ಇಟ್, ನಾನು ಹೋಗಿ ಹೇಳ್ತೀನಿ ಬಿಡಿ ಎಂದು ಮುಗುಳ್ನಕ್ಕು ಸರಿದು ಹೋದಳು ಕುಂಕುಮ. నిజమేరా బాబోయ్, ఇది మామూಲಿ ಲೋಕಂ ಕಾದು, ಭಯಂಕರಮೇನ ಲೋಕಂ. ನಿಜ ಕಣಪ್ಪ, ಯಪ್ಪ, ಇದು ಮಾಮೂಲಿ ಲೋಕ ಅಲ್ಲ, ಭಯಂಕರ ಲೋಕ. ಅಲ್ಲ, ಈ ರೀನಾ ಅನ್ನೋ ಮಾಡ್ರನ್ ಸುಂದರಿಗೆ ನನ್ನ ಕಂಡ್ರೆ ಏನಾಗುತ್ತೆ ಅಂತ ಅರ್ಥನೇ ಆಗ್ತಾ ಇಲ್ವೇ? ಅಂಥದ್ದೇನು ಮಾಡಿದ್ದೀನಿ ಆ ಒಮ್ಮಂಗೆ ನಾನು? ಬಾಯಿ ಮುಚ್ಚೋದು ಅಂದರೆ ನನಗೆ ಆಗದ ಕೆಲಸ, ಆದ್ರೂ ಕಷ್ಟಪಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಂಡಿಲ್ವಾ? ಆ ಅಮ್ಮ ಹೇಳಿದ್ನೆಲ್ಲನೂ ತುಟಿ ಪಿಟಕ್ಕಂದೆ ಮಾಡ್ತಾ ಇಲ್ವಾ? ಮತ್ತಿನ್ನೆಂಥ ಹೊಟ್ಟೆ ಉರಿ ಈ ಅಮ್ಮಂಗೆ ಅಂತೀನಿ. ಥತ್, ಈ ನಕ್ಷತ್ರ ಲೋಕದಲ್ಲಿ ನಾನು ಕೆಲಸ ಮಾಡ್ದಂಗೆ ಅದೇ ಬಿಡು. 3 ತಿಂಗಳು ಈ ಅಮ್ಮನ ಕೈ ಕೆಳಗೆ ಕೆಲಸ ಮಾಡಿ ತಲೆ ಕೆಡ್ದಂಗೆ ಇದ್ದೇನಾ ನಾನು? ನಿಮಾನ್ಸ್ಗೆ ನಂದೊಂದು ಸೀಟ್ ಬುಕ್ ಮಾಡು ಅನ್ನೋದೇಯ ಮಂದಾಗೆ ಅಷ್ಟೇಯ ದೇವುಡಾ. ನಕ್ಷತ್ರ ಲೋಕನೂ ಸಾಕು, ಇಲ್ಲಿ ಜನರ ಸಾವಾಸನೂ ಸಾಕು. ಅಲ್ಲ, ಇಲ್ಲಿ ಎಲ್ಲರೂ ಒಂದೇ ಮೆಂಟಾಲಿಟಿ ಜನ ಇದ್ದಾರಲ್ಲ ಹೆಂಗೆ ಅಂತೀನಿ. ನೋಡಿನೇ ಗುಡ್ಡೆ ಹಾಕ್ಕೊಂಡವ್ರೇನೋಪ್ಪ. ನನ್ನ ಮಾತ್ರ ಅದೆಂಗೆ ಸೆಲೆಕ್ಟ್ ಮಾಡಿದ್ರು ಅನ್ನೋದೇ ಯಕ್ಷ ಪ್ರಶ್ನೆ ಆಗ್ಬಿಟ್ಟದೆ ನನಗೆ. ಯಾರೋ ಸರಿಯಾಗಿ ನೋಡದೆ ಮಾಡಿಬಿಟ್ಟವ್ರೇನೋ. ನನ್ನ ಗ್ರಾಚಾರ ಕೆಟ್ಟಿತ್ತು ಅನ್ನಿಸ್ತದೆ ದೇವುಡ. ಆದ್ರೂ ಈ ವಿಂದ್ಯಾ ಮೇಡಮ್ ಎಷ್ಟು ಒಳ್ಳೆಯವರು ಅಲ್ವಾ? ಅವರೂ ಈ ಲೋಕದಾಗೆ ಕೆಲಸ ಮಾಡ್ತಾವ್ರಲ್ವಾ? ಟಾಪ್ ಮೋಸ್ಟ್ ಡಿಸೈನರೇ ಅವರುವೆ. ಆದರೂ ಎಷ್ಟು ಒಳ್ಳೆಯವರು. ಡ್ರೆಸ್ ಮಾತ್ರ ಇಲ್ಲಿ ಜನರಂಗೆ ಹಾಕತಾರೆ ಅನ್ನೋದು ಬಿಟ್ಟರೆ ಒಳ್ಳೆ ಜನ. ಅವಳು ಧರಿಸಿದ್ದ ಮಂಡಿಯೊಂದದ ಡ್ರೆಸ್ ಕಣ್ಮುಂದೆ ಬಂದು ಹಾಗಂದುಕೊಂಡಿದ್ದಳು ಕುಂಕುಮ. ಮಣ ಎಂದು ಗೊಣಗಿಕೊಳ್ಳುತ್ತಾ ಆಗಾಗ ಮೇಲೆ ನೋಡಿ ಕೈ ಮುಗಿಯುತ್ತಾ ತನ್ನ ಪಾಡಿಗೆ ತಾನು ತನ್ನ ಗಮ್ಯದತ್ತ ಹೊರಟಿದ್ದಳು ಹುಡುಗಿ. ಹಲೋ ಮಿಸ್ ಮೋಹಾ, ವಾಟ್ ಆರ್ ಯು ಡೂಯಿಂಗ್? ನಾನು ಹೇಳಿದ ಕೆಲಸ ಏನಾಯಿತು ನೋಡಿದ್ರಾ? ಟ್ರಯಲ್ ಈಸ್ ಎವ್ರಿಥಿಂಗ್ ಓಕೆ? ಮೊದಲೇ ನಾನು ಹೇಳಿದಂತೆ ಏನೂ ಮಿಸ್ಟೇಕ್ ಆಗುವಂತಿಲ್ಲ. ನಮ್ಮ ಕಂಪನಿಯ ರೆಪ್ಯುಟೇಷನ್ ಹಾಳಾಗುವುದನ್ನು ಯಾವುದೇ ಕಾರಣಕ್ಕೂ ನಾನು ಸಹಿಸಲ್ಲ, ಯು ನೋ ದಟ್ ಎಂದಿದ್ದ ಗಂಭೀರವಾಗಿ ಆಯುಷ್. ಅತ್ತ ಇದ್ದವಳು ಏನೋ ಹೇಳುತ್ತಿದ್ದಳು, ಆದರೆ ಇವನ ಗಮನ ಅತ್ತ ಇದ್ದರೆ ತಾನೇ. ತನ್ನ ಕಣ್ಣೆದುರು ಕಾಣುತ್ತಿದ್ದ ದೃಶ್ಯ ಅವನ ಗಮನವನ್ನು ಸೆಳೆದಿತ್ತು. ಕಾಲ್ ಕಟ್ ಮಾಡಿದವನು ಅಲ್ಲಿಯೇ ನಿಂತು ಕಣ್ಣು ಸಂಕುಚಿಸಿ ಅತ್ತ ದೃಷ್ಟಿ ಹರಿಸಿದ್ದ. ಕುಂಕುಮ ತನ್ನ ಬಟ್ಟಲು ಕಂಗಳನ್ನು ಅಗಲಿಸಿ ಆಗಾಗ ಮೇಲೆ ನೋಡುತ್ತಾ ಬರುತ್ತಿದ್ದಾಳೆ. ಏನೋ ಅನ್ನುತ್ತಿರುವ ಸಂಕೇತವಾಗಿ ಅವಳ ಹವಳದ ತುಟಿಗಳ ಚಲನೆ ಕಾಣಿಸುತ್ತಿದೆ ಅವನ ಕಂಗಳಿಗೆ. ಕೈಗಳನ್ನು ಆಡಿಸುತ್ತಾ ತನ್ನದೇ ಪ್ರಪಂಚದಲ್ಲಿ ಮುಳುಗಿದ್ದಾಳೆ ಹುಡುಗಿ. ಸ್ಟ್ರೇಂಜ್ ಗರ್ಲ್, ಹೀಗಿರುವವರು ಇದ್ದಾರಾ ಈ ಪ್ರಪಂಚದಲ್ಲಿ? ನೋಡಿದರೆ ಬಡತನ ಇರುವುದು ತಿಳಿಯುತ್ತೆ. ಹೇಳಿಕೊಳ್ಳುವ ಸಿರಿವಂತರೇನೂ ಅಲ್ಲ, ಕೆಳ ಮಧ್ಯಮ ವರ್ಗದ ಜನ ಎಂದು ಅವಳ ಮಾತಿನಿಂದಲೇ ಅರ್ಥವಾಗುತ್ತೆ. ಯಾವುದೇ ಅನಿವಾರ್ಯಕ್ಕೆ ರಾತ್ರಿ ಕೂಡ ಕೆಲಸ ಮಾಡುತ್ತೇನೆ ಎಂದಿದ್ದಳವಲ್ಲವೇ ಸಂದರ್ಶನದಲ್ಲಿ. ಅವಳ ಎಳೆಯ ಹೆಗಲ ಮೇಲೆ ಜವಾಬ್ದಾರಿಗಳಿವೆ ಎನ್ನುವುದು ಪಕ್ಕಾ. ಹಾಗಿದ್ದರೂ ಇಷ್ಟು ಸಂತೋಷವಾಗಿ ಚಿಂತೆಯಿಲ್ಲದೆ ಹೇಗೆ ಇರಬಲ್ಲಳು ಈ ಹುಡುಗಿ? ಅವನಿಗೆ ಅರಿವಿಲ್ಲದೆಯೇ ಅವನು ಅವಳತ್ತ ಹೆಜ್ಜೆ ಹಾಕಿದ್ದ. ಆಯುಷ್ ಆಚಾರ್ಯ
ದುಡ್ಡಿದ್ದರೆ ಮಾತ್ರ ಮನುಷ್ಯ ಸಂತೋಷವಾಗಿ ಇರಬಹುದು ಎಂದು ಅಂದುಕೊಂಡಿದ್ದ ಅವನು, ಗೊತ್ತಿಲ್ಲ ಅವನಿಗೆ ದುಡ್ಡು ಮನುಷ್ಯನ ನೆಮ್ಮದಿ ಕೆಡಿಸುತ್ತದೆ ಎಂದು. ಹೇಗಿದೆ ಕತೆ ಅಂತ ತಪ್ಪದೆ ತಿಳಿಸಿ. ಹಾಗೆ ಮುಂದಿನ ಭಾಗನ ನಾಳೆ ಅಪ್ಲೋಡ್ ಮಾಡ್ತೀನಿ.